ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರ್ತಕ್ಕಂಥದ್ದು. ದ್ವಾದಶಿ ತಿಥಿ ಹಸ್ತ ನಕ್ಷತ್ರ. ಈ ದಿವಸ ನೋಡಿ, ಈ ದಿವಸ ತುಂಬ ಶುಭ ಕಾಲ ಅಂತ ಹೇಳಬಹುದು. ಯಾಕೆಂದರೆ ಆದಿತ್ಯವಾರ ಹಸ್ತ ನಕ್ಷತ್ರ ಬೇರೆ ಸೇರಿದೆ. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿರೋಹಿಣಿ ಚ. ಆದಿತ್ಯ ಹಸ್ತ ಭಾನುವಾರದಲ್ಲಿ ಹಸ್ತ ನಕ್ಷತ್ರ ಸೇರಿದರೆ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಹೇಳ್ತಾರೆ. ನೆನ್ನೆ ನಾನು ಹೇಳ್ತಾ ಇದ್ನಲ್ಲ, ಅಮೃತ ಸಿದ್ಧಿ ಯೋಗ ಇದ್ದರೆ ಯಾವುದಾದ್ರೂ ಒಂದು ಕಾರ್ಯಗಳನ್ನು ಪ್ರಾರಂಭ ಮಾಡುವಲ್ಲಿ ತುಂಬ ಯಶಸ್ಸನ್ನು ಕೊಡುತ್ತೆ. ಅದು ಅಮೃತ ಸಿದ್ಧಿ ಯೋಗ ಅಂತ. ಅಮೃತವನ್ನೇ ಉಂಟು ಮಾಡುತ್ತೆ. ಅಮೃತ ಅಂದರೆ ಅದಕ್ಕೆ ಸಾವಿಲ್ಲ ಅಂತ. ನಾವು ಯಾವ ಕೆಲಸ ಶುರು ಮಾಡಿದ್ರೆ ಅದಕ್ಕೆ ಅಂತ್ಯ ಇಲ್ಲ. ಆ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಹೀಗಾಗಿ ತುಂಬ ಪ್ರಶಸ್ತವಾಗಿದೆ ಈ ದಿವಸ. ಹಸ್ತ ನಕ್ಷತ್ರ ಹಸ್ತ ಪ್ರಶಸ್ತ ಸ್ಮೃತ ಅಂತ ಅಲ್ಲಿ ಏನು ಮುಹೂರ್ತ ಮಾಧವಿಯಲ್ಲಿ ಅದರ ವಿವರಣೆ ಬರುತ್ತೆ. ಇಂತಿಂತಹ ಕೆಲಸಗಳಿಗೆಲ್ಲ ಹಸ್ತ ನಕ್ಷತ್ರ ತುಂಬ ಪ್ರಶಸ್ತವಾದದ್ದು ಅಂತ ಹೇಳ್ತಾರೆ. ಅಂತೂ ಆ ರೀತಿಯಲ್ಲಿ ಈ ದಿವಸ ಒಂದು ವಿಶಿಷ್ಟವಾದ ನಕ್ಷತ್ರ ದಿವಸವು ಭಾನುವಾರ ರವಿವಾರ ತುಂಬ ಪ್ರಶಸ್ತವಾದಂಥದ್ದು. ಅದನ್ನು ಗಮನಿಸ್ತೀವಿ. ಈ ದಿವಸ ಕಾರ್ಯಗಳನ್ನು ಮಾಡ್ಬೋದು. ಪಕ್ಷದ ಬಲ ಇಲ್ಲ, ಚಂದ್ರ ಕ್ಷೀಣನಾಗ್ತಾ ಇದ್ದಾನೆ. ಆದರೆ ಏನೋ ಆರೋಗ್ಯ ದೃಷ್ಟಿಯಿಂದಲೋ ಮತ್ತೊಂದು ಈ ಥರದ್ದು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕಂತೂ ಏನೂ ತೊಂದರೆ ಇಲ್ಲ. ಆ ರೀತಿಯಲ್ಲಿ ಚೆನ್ನಾಗಿದೆ. ಮತ್ತು ಈ ದಿವಸ ಸೂರ್ಯನಿಗೆ, ಆದಿತ್ಯನಿಗೆ ಈ ಅಮೃತ ಸಿದ್ಧಿ ಯೋಗದ ದಿವಸವೇ ಅವನೂ ಒಂದು ಬಲ ಬರ್ತಾ ಇದೆ. ಇಷ್ಟು ದಿವಸ ನೀಚನಾಗಿದ್ನಲ್ಲ, ಸೂರ್ಯ ನೀಚನಾಗಿದ್ದರೆ ನಾವು ಈ ದಿವಸ ಇಷ್ಟು ಕಾಲ ಏನೆಲ್ಲ ಅನುಭವಿಸಿದ್ವಲ್ಲ, ಸೂರ್ಯ ಇಲ್ಲ ಅಂತಂದರೆ ನಿಮಗೆ ಸಹಜವಾಗಿ ಗೊತ್ತು. ಮನೆಗಳದಂತೂ ಸೂರ್ಯ ಕಾಣದೇ ಇದ್ದರೆ ಯಾವ ರೀತಿಯ ಪರಿಸ್ಥಿತಿ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತಿದ್ದು. ಬಟ್ಟೆ ಒಣಗಿ ಹಾಕೋದ್ರಿಂದ ಹಿಡಿದು ಆರೋಗ್ಯದವರೆಗೆ ಎಲ್ಲ ಕಡೆಗಳಿಗೂ ಸೂರ್ಯ ಬೇಕು. ಸೂರ್ಯನಿಲ್ಲದೆ ಇದ್ದರೆ ಲವಲವಿಕೆ ಅನ್ನೋದೇ ಇರೋಲ್ಲ. ಆ ರೀತಿಯಲ್ಲಿ ಇಷ್ಟು ಕಾಲ ಅವನು ವಸ್ತುತಃ ನೀಚ ಸ್ಥಾನದಲ್ಲಿದ್ದ. ಅಲ್ಲಿ ನೀಚ ಸ್ಥಾನದಲ್ಲಿ ಬಲವರ್ಜಿತಸ್ಯ ರಿಕ್ತ ಅಂತ ಹೇಳುತ್ತೆ. ಬಲವ ಕಳ್ಕೊಂಡಾಗ ಗ್ರಹಗಳಿಗೆ ಎಲ್ಲಿಯ ಬಲ, ಫಲವೂ ಇಲ್ಲ, ಬಲವೂ ಇಲ್ಲ. ಹಾಗಾಗಿಬಿಡುತ್ತೆ. ತನ್ಮೂಲಕ ನಮಗೆಲ್ಲ ಒಂದು ಮಂಕನ್ನು ಕವಿಸಿದ್ದ ಸೂರ್ಯ, ಮೋಡದಿಂದಲೂ ತನ್ನ ನೀಚ ಸ್ಥಾನ ಸ್ಥಿತಿಯಿಂದಲೂ. ಈಗ ಅವನಿಗೆ ಒಂದು ಬಲ ಬರ್ತಾ ಇದೆ. ಇಷ್ಟು ದಿವಸ ನೀಚನಾಗಿದ್ದಂತಹ ಸೂರ್ಯ ಸಂಕ್ರಮಣ ಆಗ್ತಾ ಇದ್ದಾನೆ. ಅದು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, 5 ಕಡೆಗಳಲ್ಲಿ ಒಂದು ಗ್ರಹಕ್ಕೆ ಬಲ ಉಂಟಾಗುತ್ತೆ ಅಂತ. ಯಾವುದೇ ಗ್ರಹ ಆಗಬಹುದು. ಆ ಗ್ರಹ ಈ 5 ಸ್ಥಾನಗಳಲ್ಲಿದ್ದರೆ ಆ ಗ್ರಹಕ್ಕೊಂದು ಬಲ. ಹಾಗಿದ್ದರೆ ಜಾತಕದಲ್ಲಿ ಆ ವ್ಯಕ್ತಿಗೂ ಒಂದು ಬಲ ಬಂದ್ಬಿಡುತ್ತೆ. ಅಂಥ 5 ಜಾಗ ಯಾವುದಪ್ಪ ಅಂದರೆ ಸೋಚ್ಛ ಸುಹೃತ್ ಸ್ವತ್ರಿಕೋಣ ನವಾಂಶೈ ಸ್ಥಾನ ಬಲಂ ಸ್ವಗೃಹೋಪಗತೈಶ್ಚ ಅಂತ ವರಾಹಮಿರು ವಿವರಿಸ್ತಾರೆ. ಎಲ್ಲೆಲ್ಲಿ ಏನಿದ್ರ ಅರ್ಥ ಅಂತಂದರೆ, ಸ್ವಚ್ಛ ತನ್ನ ಉಚ್ಚ ಸ್ಥಾನದಲ್ಲಿ ಒಂದನೇದು, ಸುಹೃತ್ ಅಂತ ಅಂದರೆ ತನ್ನ ಆಪ್ತ ಸ್ನೇಹಿತನ ಮನೆಯಲ್ಲಿ. ಉದಾಹರಣೆ, ಈಗ ರವಿಯನ್ನು ಇಟ್ಟುಕೊಂಡು ಹೇಳೋಣ. ಸೂರ್ಯಗ್ರಹ ಇಷ್ಟು ದಿವಸ ನೀಚನಾಗಿದ್ದ, ದುರ್ಬಲನಾಗಿದ್ದ. ಈಗ ಉಚ್ಚಸ್ಥಾನಕ್ಕೇನು ಹೋಗ್ತಾ ಇಲ್ಲ, ಆದರೆ ಸುಹೃತ್ ಮಿತ್ರನ ಮನೆಗೆ ಬರ್ತಾ ಇದ್ದಾನೆ. ಅದೂ ಕೂಡ ನಾನಾಗಲೇ ಹೇಳಿದ್ನಲ್ಲ 5 ವಿಶೇಷವಾದ ಸ್ಥಾನಗಳು ಅಂತ. 5 ಯಾವ್ಯಾವುದು ಅಂದರೆ ಉಚ್ಚಸ್ಥಾನ, ಸುಹೃತ್ ಮಿತ್ರಸ್ಥಾನ, ಸ್ವತ್ರಿಕೋಣ ತನ್ನ ಮೂಲ ತ್ರಿಕೋಣ ಸ್ಥಾನ, ಸುಹೃತ್ ಸ್ವತ್ರಿಕೋಣ ನವಾಂಶೈ ತನ್ನ ನವಾಂಶ ಹಾಗೂ ತನ್ನ ಕ್ಷೇತ್ರ. ಈ 5 ಕ್ಷೇತ್ರಗಳಲ್ಲಿ ಗ್ರಹಗಳಿಗೆ ವಿಶಿಷ್ಟವಾದ ಬಲ ಇರುತ್ತೆ ಅಂತ. ಅದರಲ್ಲಿ ಸೂರ್ಯನಿಗೆ ಸುಹೃತ್ ಕ್ಷೇತ್ರ, ಮಿತ್ರ ಕ್ಷೇತ್ರ, ತುಂಬ ಕ್ಲೋಸ್ ಫ್ರೆಂಡ್. ಮನೆಯಲ್ಲಿ ನೀವೆಲ್ಲ ಹೇಗಿರ್ತೀರ? ಮನೆಗಿಂತಲೂ ಹೆಚ್ಚಿನ ಬಲ ಇರುತ್ತಲ್ಲಿ. ಮನೆಗಾದರೂ ಅವರು ಇವರು ಯಾರೋ ಬಂದವರು, ಅಪ್ಪ ಅಮ್ಮ ತಾತ, ಇಂಥವ್ರ ಕಾಟ ಅಥವಾ ಇಂಥವ್ರ ಭಯ, ಹೆದರಿಕೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮುದ್ರಕೊಂಡಿರೋದಾಗುತ್ತೆ. ಸ್ನೇಹ ಅತ್ಯಾಪ್ತ ಕ್ಲೋಸ್ ಡಿಯರೆಸ್ಟ್ ಅಂತೀವಲ್ಲ, ಅಂಥವ್ರ ಮನೆಗೆ ಸೇರಿಬಿಟ್ರೆ ಪಾರ್ವತಿ ಕೇಳಬೇಕಾ ಅಲ್ಲಿ ಆರ್ಭಟ ಹಾಗಿರುತ್ತೆ. ಹಾಗೆ ಸೂರ್ಯನಿಗೆ ಒಂದು ಬಲ ಆ ಮಿತ್ರ ಕ್ಷೇತ್ರಕ್ಕೆ ಬಂದಾಗ ಅಂಥದ್ದೊಂದು ಬಲ ಬಂದುಬಿಡುತ್ತೆ. ಕುಜನೂ ಸೂರ್ಯನೂ ಇಬ್ಬರೂ ಇದ್ದಾರೆ ಬೇರೆ. ವಸ್ತುತಃ ಅವರಿಬ್ಬರ ಸಂಗಮ ಇದೆಯಲ್ಲ, ಗ್ರಹ ಸಂಗಮ ಅಂತಿರುತ್ತೆ.
ಗ್ರಹಗಳು ಒಂದೊಂದು ಮನೆಯಲ್ಲಿ ಅವರಿಬ್ಬರು ಒಟ್ಟಾಗೋದು, ಇದನ್ನು ಏನು ಯೋಗ ಅಂತ ಕರೀತಾರೆ. ಯುಜ್ಯತೆ ಅಂತ, ಒಂದು ಕಡೆ ಸೇರೋದು ಅಂತ. ಈಗ ಕುಜನೂ ಅಲ್ಲಿದ್ದಾನೆ, ರವಿಯೂ ಸೇರಿಬಿಡ್ತಾ ಇದ್ದಾನೆ. ಹೀಗಾಗಿ ಏನಾಗುತ್ತೆ ಇಲ್ಲಿ ಅಂತಂದರೆ ಭೌಮೇನಾಘರತಂ ಬುಧೇನ ನಿಪುಣಂ ಅಂತ ಹೇಳುತ್ತಲ್ಲಿ. ದ್ವಿಗ್ರಹ ಯೋಗ ಅಂತಲೇ ಒಂದು ವಿಶೇಷ ಅಧ್ಯಾಯ ಇದೆ, ಫಲದೀಪಿಕೆಯಲ್ಲಿ ಗುರುತಿಸಬಹುದು. ಅಲ್ಲಿ ಹೇಳುತ್ತೆ, ಈ ಕುಜನ ಜೊತೆಗೆ ರವಿ ಸೇರಿಬಿಟ್ರೆ ತುಂಬ ಉಗ್ರತೆ ಬಂದ್ಬಿಡುತ್ತೆ ಅಂತ, ನರಸಿಂಹ ಅಂತೀವಲ್ಲ ಆ ಥರ ಬಂದ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ಕೋಪ, ಇದ್ದಕ್ಕಿದ್ದ ಹಾಗೆ ಉತ್ಸಾಹ, ಧೈರ್ಯ, ಶೌರ್ಯ, ಪರಾಕ್ರಮ, ವಿಕ್ರಮ ಇವೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಅದರಲ್ಲೂ ಕುಜನ ಜೊತೆಗಿದ್ದಾಗಂತೂ ಹೇಳಲೇಬೇಕಾಗಿಲ್ಲ. ಎಲ್ಲಿ ಮನೆಯಲ್ಲಿದ್ದರೂ ಒಂಥರ ಆರ್ಭಟ, ಬೀದಿಗೆ ಬಂದರೂ ಆರ್ಭಟ, ಎಲ್ಲಿ ಹೋದ್ರಲ್ಲಿ ಆ ರೀತಿ ಆಗಿಬಿಡುತ್ತೆ. ಯಾರ್ಯಾರಿಗೆ ಇಂಥ ಆರ್ಭಟದ ಫಲ ಇದೆ, ಯಾರ್ಯಾರು ಹೀಗೆ ವಿಶೇಷವಾದ ಶಕ್ತಿ, ಶೌರ್ಯ, ಸಾಹಸಗಳೆಲ್ಲ ಬರ್ತವೆ, ನಾವು ರಾಶಿ ಫಲದಲ್ಲಿ ನೋಡೋಣ. ಅಂತೂ ಸೂರ್ಯನಿಗೆ ಒಂದು ಇಷ್ಟು ದಿವಸ ದುರ್ಬಲನಾಗಿದ್ದಂಥವನು ಮಿತ್ರಕ್ಷೇತ್ರಕ್ಕೆ ಬಂದಾಗ ಒಂದು ವಿಶೇಷ ಫಲ ಕೊಡ್ತಾನೆ. ಕುಜನ ಜೊತೆಗಿದ್ದಾಗ ಹೇಳಿದೆ, ವಸ್ತುತಃ ವೃಶ್ಚಿಕ ರಾಶಿಯಲ್ಲಿ ರವಿ ಸಂಚಾರಕ್ಕೂ ಅಷ್ಟೇನು ಶುಭ ಫಲ ಹೇಳಿಲ್ಲ. ಅದೇ ಹೇಳಿದ, ಈಗ ಶೌರ್ಯ ಸಾಹಸಗಳು ಹೆಚ್ಚಾಗಿದ್ದಾಗ ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ, ಎಲ್ಲ ಕಡೆ ಸ್ವಲ್ಪ ಗಲಾಟೆಯ ದಾಂಧಲೆ ಇದೇ ಆಗಿಬಿಡುತ್ತೆ, ಶಾಂತತೆ ಇಲ್ಲ. ಗುರು ಹಾಗೂ ಚಂದ್ರ ಇವ್ರ ಜೊತೆಗಿದ್ದಾಗಿರಲ್ಲ. ಕುಜ ಮೊದಲೇ ಅವನು ಸೇನಾಧಿಪತಿ, ರವಿ ರಾಜಗ್ರಹ, ರಾಜ ಸೇನಾಧಿಪತಿ ಒಟ್ಟಾಗಿದ್ದಾರೆ ಅಂದರೆ ಇಲ್ಲ ಅದು ರಣರಂಗವೇ ಆಗಿರುತ್ತೆ, ಇಲ್ಲ ಇನ್ಯಾವುದೋ ಯುದ್ಧ ಸನ್ನಿವೇಶ ಆಗಿರುತ್ತೆ ಅಲ್ವ, ಸಹಜ ಅಲ್ವಾ? ಹೀಗಿದೆ ಪರಿಸ್ಥಿತಿ. ಹೀಗಾಗಿ ಯಾರ್ಯಾರ ಮನೆಗಳಲ್ಲಿ, ಯಾರ್ಯಾರ ಮನಸ್ಸಿನಲ್ಲಿ ರಣರಂಗ ಏರ್ಪಾಡಾಗುತ್ತೋ, ಯಾರ ವಿರುದ್ಧ ಯುದ್ಧಗಳು ನಡೆಯುತ್ತೋ, ಇದಕ್ಕೆಲ್ಲ ಯಾರ್ಯಾರು ಸಾಕ್ಷಿಗಳಾಗ್ತಾರೋ ನೋಡೋದು ಒಂದು ಕರ್ಮವೇ ಆಗಿಬಿಡುತ್ತೆ. ಅಯ್ಯೋ ಇದನ್ನೆಲ್ಲ ನೋಡ್ಕೊಂಡಿರ್ಬೇಕಲ್ಲಪ್ಪ ಅಂತ. ಹೀಗಾಗಿ ಇಂಥದ್ದೊಂದು ಆರ್ಭಟದ ಸನ್ನಿವೇಶಕ್ಕೆ ಸೂರ್ಯ ಹಾಗೂ ಕುಜರು ಸಾಕ್ಷಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರವಿ ಅಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ಸಮಯದಲ್ಲಿ ಫಲ ಕೊಡಲಿಕ್ಕೆ ಶಕ್ತಿ ಇರುತ್ತೆ. ರವಿಗ್ರಹ ಹಾಗೆ ಬರ್ತಿದ್ದ ಹಾಗೆಯೇ ದಿನಕರ ರುಧಿರೌ ಪ್ರವೇಶ ಕಾಲೇ ಗುರು ಭೃಗುಜೌ ಭವನಸ್ಯ ಮಧ್ಯಯಾತೌ ಅಂತ ಇದೆಯಲ್ಲ, ಎಲ್ಲ ಸೂತ್ರಗಳು ಏನು ಹೇಳ್ತಾ ಇದೆ ಅಂತಂದರೆ ಗ್ರಹಗಳ ಬಲ, ಗ್ರಹಗಳ ಫಲ ಕೊಡೋದು ಯಾವಾಗ, ಅದರ ಆರ್ಭಟ ಮತ್ತು ವಿಶೇಷತೆಗಳು ಎಲ್ಲ ಹೇಗಿರುತ್ತೆ, ಈ ಶಾಸ್ತ್ರಗಳಲ್ಲಿ ಬಹಳ ರಂಜನೀಯವಾಗಿ ವಿವರಿಸಿದ್ದಾರೆ. ಓದ್ತಾ ಇದ್ದರೆ ಹಾಗೆ ಮನಸ್ಸಿಗೂ ಒಂದು ಉತ್ಸಾಹ ಬರುತ್ತೆ. ಓಹೋ ಇದರಿಂದ ಇಂಥ ಫಲ, ಅದರಿಂದ ಅಂಥ ಫಲ, ಹೀಗೆ ಸೂರ್ಯ ಬರ್ತಿದ್ದ ಹಾಗೆಯೇ ಪ್ರವೇಶ, ದಿನಕರ ರುಧಿರು ಪ್ರವೇಶ ಕಲೆ ಅಂತ ಕುಜ ರವಿ ಇವರಿಬ್ಬರು ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆಯೇ ಫಲ ಕೊಡೋಕ್ಕೆ ಸಿದ್ಧ ಇರ್ತಾರೆ. ಹಾಗಿದ್ರೆ ಎಲ್ಲೆಲ್ಲಿ ಆರ್ಭಟ ಇದೆಯೋ, ಏನೇನು ರಾದ್ಧಾಂತಗಳಿದ್ದಾವೋ ಗಮನಿಸ್ಕೋಬೇಕು. ಹೀಗಾಗಿ ಈ ಆರ್ಭಟ, ರಾದ್ಧಾಂತ, ಈ ಒಂದು ದಾಂಧಲೆ ಇವುಗಳೆಲ್ಲ ನೋಡಲಿಕ್ಕೆ ತೆರೆ ಮೇಲೆ ಯಾವುದೋ ಒಂದು ಯುದ್ಧ ಸನ್ನಿವೇಶ ನಾವು ಸಿನಿಮಾ ಆ ತೆರೆ ಮೇಲೆ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಮನಸ್ಸಿನಲ್ಲಾಗೋ ಕೋಲಾಹಲ ಒಂದು ರೀತಿಯಲ್ಲಿ ಅದೊಂದು ವೀರ ರಸವನ್ನು ಉತ್ಪತ್ತಿ ಮಾಡುತ್ತೆ, ಅದು ಬೇರೆ. ಆದರೆ ಜೀವನಕ್ಕೆ ಬಂದುಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಅದನ್ನು ಅನುಭವಿಸೋದು ಕಷ್ಟ, ತಟ್ಕೊಳ್ಳೋದು ಕಷ್ಟ, ತನ್ನ ಮೂಲಕ ಸುತ್ತಮುತ್ತ ಇರತಕ್ಕಂಥವ್ರಿಗೂ ಒಂದು ಮನಸ್ಸಿಗೆ ನೋವಿನ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಕಾರಣದಿಂದಾಗಿ ಇವರಿಬ್ಬರ ಆ ಉತ್ಸಾಹ ಶೌರ್ಯಗಳೆಲ್ಲ ಸರಿ, ಆದರೆ ಅದು ಬದುಕನ್ನು ಚಿತ್ರಾನ್ನ ಮಾಡಿಬಿಡಬಾರ್ದು. ಮಂತ್ರಗಳ ಹರಿವು ಅಂದರೆ ನಮ್ಮ ಮನಸ್ಸಿಗೆ ಆಹ್ಲಾದ, ಅದು ಹಾಲಿನ ಹರಿವು ಇದ್ದ ಹಾಗೆ ಮನಸ್ಸಿಗೆ ಒಂದು ವಿಶೇಷವಾದ ಒಂದು ಆನಂದದ ಧಾರೆಯನ್ನು ಸುರಿಸುತ್ತೆ. ಮಂತ್ರ ಕೇಳ್ಮೆ ಬೇಕು. ಮಂತ್ರಗಳಿಂದಾಗಿ ನಮ್ಮ ಮನಸ್ಸು ನಿರಾಳವಾಗುತ್ತೆ, ಶಾಂತವಾಗುತ್ತೆ. ಯಾವಾಗ ಕೋಪ ಬರುತ್ತೋ, ಯಾವಾಗ ಆರ್ಭಟದ ಮನೋಸ್ಥಿತಿ ಹಾಗೆ ಚಿಗುರುತ್ತೋ ಆ ಸಂದರ್ಭದೆಲ್ಲ ಶಾಂತವಾಗಿದ್ದು ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಯಾರೂ ಬರದೇ ಇರೋದ ಕಡೆ ಹೀಗೆ ಮಂತ್ರಗಳನ್ನು ಕೇಳಿಸ್ಕೋಬೇಕು. ಆಗ ಮನಸ್ಸು ಒಂದು ಹಂತಕ್ಕೆ ಬರುತ್ತೆ, ಒಂದು ಹಿಡಿತಕ್ಕೆ ಬರುತ್ತೆ. ತನ್ನ ಮೂಲಕ ಆ ಸಂದರ್ಭವನ್ನು ದಾಟ್ತೀವಿ ಸುಲಭವಾಗಿ. ಹೀಗಾಗಿ ಈ ಸೂರ್ಯ ಹಾಗೂ ಕುಜರು ಏರ್ಪಾಡಾಗುವಂಥ ಇಂಥ ಒಂದು ಸಂದರ್ಭವನ್ನು ದಾಟಬೇಕಾಗಿದ್ದರೆ ನಾವು ಪ್ರತಿ ದಿವಸ ಇನ್ನು 1 ತಿಂಗಳುಗಳ ಕಾಲ ಯಾವುದಾದ್ರೂ ಒಂದು ಸೂರ್ಯ ಮಂತ್ರ ಅಥವಾ ಶಿವಮಂತ್ರ ಅಥವಾ ವಿಷ್ಣುವಿನ ಮಂತ್ರ ಇವುಗಳನ್ನು ಕೇಳ್ತಾ ಇರಬೇಕು. ಕೇಳ್ತಾ ಪ್ರತಿ ದಿವಸ ಕೇಳಿದ್ರೆ ತುಂಬ ಒಳ್ಳೆಯದು. ಹೀಗಾಗಿ ನೀವು ಇಂಥದ್ದೊಂದು
ಅನುಷ್ಠಾನದ ನಿರ್ಧಾರ ಮಾಡಿ. ಶುಭವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.